ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಡೈಲಿ ಡೋಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ನ್ಯೂಸ್ ಹೈಲೈಟ್ಗಳನ್ನು ನೋಡೋಣ ಬನ್ನಿ. ಸೊ ಬಾಂಗ್ಲಾ ವಿದ್ಯಾರ್ಥಿ ನಾಯಕನ ತಲೆಗೆ ಗುಂಡೇಟು. ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಏನು ಶರೀಫ್ ಉಸ್ಮಾನ್ ಹದಿ ಏನು ಕೆಲ ದಿನಗಳ ಹಿಂದೆ ಇವನ ಹತ್ಯೆ ನಡೀತು. ಇದ್ರ ಬೆನ್ನಲ್ಲೇ ಏನು ಬಾಂಗ್ಲಾದೇಶದಲ್ಲಿ ಆ ಪ್ರತಿಭಟನೆಗಳು ಗಲಭೆಗಳೆಲ್ಲ ನಡೆದ್ವು. ಸೊ ಹಿಂದೂ ಯುವಕನ ಹತ್ಯೆ ಕೂಡ ಆಯಿತು. ಬಟ್ ಮತ್ತೆ ಇನ್ನೊಬ್ಬ ಯುವ ನಾಯಕನ ಮೇಲೆ, ವಿದ್ಯಾರ್ಥಿ ನಾಯಕನ ಮೇಲೆ ತಲೆಗೆ ದುಷ್ಕರ್ಮಿಗಳು ಗುಂಡನ್ನು ಹಾರಿಸಿದ್ದಾರೆ. ಸೊ ನ್ಯಾಷನಲ್ ಸಿಟಿಸನ್ ಪಾರ್ಟಿ ಏನಿದೆ, NCP ಅಂತ ಕರಿತೀವಿ, ಇದರ ಒಬ್ಬ ವಿದ್ಯಾರ್ಥಿ ನಾಯಕರಾಗಿರುವಂತಹ ಮೊತಲಿಕ್ ಶಿದ್ದರ್ ಅವರ ತಲೆಗೆ ನೈಋತ್ಯ ಖುಲ್ಲಾ ನಗರದ ಸೋಂದಂಗ ಪ್ರದೇಶದಲ್ಲಿ ಮಧ್ಯಾಹ್ನ ಸುಮಾರು 11:45 ಸುಮಾರಿಗೆ ಇವರಿಗೆ ತಲೆಗೆ ಗುಂಡನ್ನ ದುಷ್ಕರ್ಮಿಗಳು ಹಾರಿಸಿದ್ದಾರೆ. ಇವರಿಗೆ ತೀವ್ರವಾಗಿ ಏನು ಬ್ಲಡ್ ಲಾಸ್ ಆಗಿದೆ. ಇಮಿಡಿಯೇಟ್ಲಿ ಹಾಸ್ಪಿಟಲ್ ಕೂಡ ಕರ್ಕೊಂಡೋಗಿದ್ದಾರೆ. ಸೊ ಇವರು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ದಾರೆ. ಸೊ ಇವರು ಆದಷ್ಟು ಬೇಗ ಹುಷಾರಾಗಲಿ ಅಂತ ಕೂಡ ನಾವು ಪ್ರಾರ್ಥನೆ ಮಾಡೋಣ. ಹಂಗೆ ವಿಶ್ವಸಂಸ್ಥೆಗೆ ಅರ್ಜಿ. ಏನು ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳು ನಡೀತಿದ್ದಾವೆ. ಹಿಂದೂಗಳು, ಕ್ರಿಶ್ಚಿಯನ್ಸು, ಬುದ್ಧಿಸ್ಟು ಇವರೆಲ್ಲ ಸೇರಿ ವಿಶ್ವಸಂಸ್ಥೆಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಏನಂದ್ರೆ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರು ಸೇಫ್ ಆಗಿಲ್ಲ, ಇವರಿಗೆ ರಕ್ಷಣೆಯನ್ನ ನೀವು ಕೊಡಬೇಕು ಅಂತ ವಿಶ್ವಸಂಸ್ಥೆಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಹಂಗೆ ವೀಸಾ ಸೇವೆ ರದ್ದು. ಏನು ಇಂಡಿಯನ್ಸ್ಗೆ ಬಾಂಗ್ಲಾದೇಶದ ವೀಸಾವನ್ನು ಕೊಡ್ತಿದ್ರು. ಏನು ರಾಯಭಾರ ಕಚೇರಿ ಇತ್ತು ಡಿಲ್ಲಿಯಲ್ಲಿ, ತ್ರಿಪುರಾದಲ್ಲಿ, ಇದನ್ನ ತಾತ್ಕಾಲಿಕವಾಗಿ ಸ್ಟಾಪ್ ಮಾಡಿದ್ದಾರೆ. ಹಂಗೆ ಇಂಡಿಯಾದವರು ಏನು ರಾಯಭಾರ ಕಚೇರಿ ಇತ್ತು ಬಾಂಗ್ಲಾದಲ್ಲಿ, ಅವರು ಕೂಡ ಬಾಂಗ್ಲಾದೇಶದವರಿಗೆ ಏನು ಇಂಡಿಯಾದ ವೀಸಾವನ್ನ ಕೊಡ್ತಿದ್ರು, ಅದು ಕೂಡ ಹಂಗೆ ಸ್ಟಾಪ್ ಮಾಡಿದ್ದಾರೆ. ಹಂಗೆ ಕೋಲ್ಕತ್ತಾದಲ್ಲಿ ಕೂಡ ಏನು ದೀಪು ಚಂದ್ರದಾಸ್ ಹಿಂದೂ ಯುವಕನ ಹತ್ಯೆ ಆಗಿದ್ರ ಬಗ್ಗೆ ಪ್ರತಿಭಟನೆ ಕೂಡ ಬಿಜೆಪಿ ಪೊಲಿಟಿಷಿಯನ್ಸ್ ಏನು ನಾಯಕರಿದ್ದಾರೆ ಅವರು ಮಾಡಿದ್ದಾರೆ. ಹಂಗೆ ಇನ್ಕಿಲಾಬ್ ಮಂಚ್ ಯಾವುದು ಈ ಹತ್ಯೆಯಾದ ಉಸ್ಮಾನ್ ಹದಿಯ ಪಾರ್ಟಿ, ಇವರ ನಾಯಕರು ಬಹಿರಂಗವಾಗಿ ಬೆದರಿಕೆ ಕೂಡ ಹಾಕಿದ್ದಾರೆ. ಏನಾದ್ರೂ ಉಸ್ಮಾನ್ ಹದಿಯನ್ನ ಕೊಂದವರನ್ನ ಹಿಡಿದೇ ಇದ್ರೆ, ಶಿಕ್ಷೆ ಆಗದೇ ಇದ್ರೆ, ಏನು 2026ರಲ್ಲಿ ಸಾರ್ವಜನಿಕ ಚುನಾವಣೆಯನ್ನು ನಡೆಯಲಿಕ್ಕಿದೆ, ಇದನ್ನ ಸಾರ್ವತ್ರಿಕ ಚುನಾವಣೆಯನ್ನ ಬಹಿಷ್ಕಾರ ಮಾಡ್ತೀವಿ ಅಂತ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಹಂಗೆ ಮುಂದೆ ನೋಡೋದಾದ್ರೆ, ಮುಕ್ತ ವ್ಯಾಪಾರ ಒಪ್ಪಂದ 1.80 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ನಿರೀಕ್ಷೆ. ಫ್ರೀ ಟ್ರೇಡ್ ಅಗ್ರಿಮೆಂಟ್ ನ್ಯೂಜಿಲೆಂಡ್ ಮತ್ತು ಭಾರತದ ಮಧ್ಯೆ ಆಗಿದೆ. ಸುಮಾರು ಹಳೆಯ ಒಂದು ಎಕನಾಮಿಕಲ್ ಏನು ರಿಲೇಷನ್ ಇತ್ತು, ಅದನ್ನ ಮತ್ತೆ ಹೊಸ ಅಧ್ಯಾಯಕ್ಕೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಿದೆ ಕೊಂಡೊಯ್ತಾ ಇದೆ. ಸೊ ಬೇಸಿಕಲಿ ರಫ್ತುದಾರರಿಗೆ ಏನು ಲಾಭ, ಸೊ ಎಕ್ಸ್ಪೋರ್ಟ್ ಮಾಡೋರಿಗೆ ಏನು ಪ್ರಾಫಿಟ್, ಇದರಿಂದ ಲಾಭ ಏನು ಅಂತ ನೋಡೋದಾದ್ರೆ, ಔಷಧ ವಲಯ, ಭಾರತೀಯ ಔಷಧಗಳು ಮತ್ತು ಏನು ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಇದೆ, ಇದಕ್ಕೆ ನ್ಯೂಜಿಲೆಂಡ್ ಮಾರ್ಕೆಟ್ ಅಲ್ಲಿ ಈಸಿಯಾಗಿ ಎಕ್ಸೆಸ್ ಸಿಗ್ತಿದೆ. ಹಂಗೆ ಅಮೆರಿಕ ಮತ್ತು ಯುರೋಪ್ ಮಾದರಿಯ ಗುಣಮಟ್ಟದ ತಪಾಸಣಾ ವರದಿಯನ್ನು ಕೂಡ ನ್ಯೂಜಿಲೆಂಡ್ ಮಾನ್ಯ ಮಾಡಲಿದೆ. ಹಂಗೆ ವೈನ್ ಸ್ಪಿರಿಟ್, ಭಾರತದ ವೈನ್ ಮತ್ತು ಅದಕ್ಕೆ ರಿಲೇಟೆಡ್ ಏನು ಪ್ರಾಡಕ್ಟ್ಗಳಿದ್ದಾವೆ, ಅದಕ್ಕೆ ರಿಜಿಸ್ಟ್ರೇಷನ್ಗೆ ಕೂಡ ನ್ಯೂಜಿಲೆಂಡ್ ಅಮೆಂಡ್ಮೆಂಟ್ ಅನ್ನ ಈ ಕಾನೂನಲ್ಲಿ ತರಲಿದೆ. ಏನು ಅಮೆರಿಕಾದವರು 50% ಇಂಡಿಯನ್ ಎಕ್ಸ್ಪೋರ್ಟ್ಗಳ ಮೇಲೆ ಸುಂಕವನ್ನು ಹಾಕಿದ್ರು, ಇದಕ್ಕೆ ಒಂದು ಪ್ರತಿರೋಧ ಕೂಡ, ಸಡ್ಡನ್ನು ಕೂಡ ಈ ನ್ಯೂಜಿಲೆಂಡ್ ಮತ್ತು ಭಾರತದ ಏನು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದೆ, ಇದರಿಂದಾಗಿ ಒಂದು ಸೆಡ್ಡು ಹೊಡೆದಂತಾಗಿದೆ. ಸೊ ಇದರಿಂದಾಗಿ ಯಾರ್ಯಾರಿಗೆ ಲಾಭ ಅಂತ ನೋಡೋದಾದ್ರೆ, ಆಯುಷ್ ವೈದ್ಯರು, ಯೋಗ ಶಿಕ್ಷಕರು, ಭಾರತೀಯ ಶೆಫ್ ಯಾರಿದ್ದಾರೆ, ಸಂಗೀತ ಶಿಕ್ಷಕರು, ಹಂಗೆ IT, ಇಂಜಿನಿಯರಿಂಗು, ಹೆಲ್ತ್ ಸರ್ವಿಸು, ಎಜುಕೇಶನ್ನು, ಆಮೇಲೆ ಕನ್ಸ್ಟ್ರಕ್ಷನ್ನು, ಇವರಿಗೆಲ್ಲ 3 ವರ್ಷದವರೆಗೆ ನ್ಯೂಜಿಲೆಂಡ್ನಲ್ಲಿ ವಾಸ್ತವ್ಯ ಕೂಡ ಮಾಡಲು ಅವಕಾಶ ಕೂಡ ದೊರೆತಿದೆ. ಹಂಗೆ ನೆಕ್ಸ್ಟ್, ಫ್ರಾನ್ಸ್ನಲ್ಲಿ ಬ್ಯಾಂಕಿಂಗ್ ಮತ್ತು ಅಂಚೆ ಸೇವೆ ಅಸ್ತವ್ಯಸ್ತ. ಸೊ ಶಂಕಿತ ಸೈಬರ್ ದಾಳಿ. ಸೊ ಸೈಬರ್ ದಾಳಿಯಿಂದಾಗಿ ಏನು ಫ್ರಾನ್ಸಲ್ಲಿ ಏನು ಪೋಸ್ಟಲ್ ಮತ್ತು ಬ್ಯಾಂಕಿಂಗ್ ಸೇವೆ ಏನಿದೆ ಅಸ್ತವ್ಯಸ್ತಗೊಂಡಿದೆ. ಸೊ ನಿಮಗೆಲ್ಲರಿಗೂ ಗೊತ್ತಿರುವಾಗ ಇನ್ನು 2 ದಿವಸದಲ್ಲಿ ಕ್ರಿಸ್ಮಸ್ ಇದೆ, ಆಮೇಲೆ ನ್ಯೂ ಇಯರ್ ಇದೆ. ಸೊ ಫ್ರಾನ್ಸ್ ಒಂದು ಕ್ರಿಶ್ಚಿಯನ್ ಮೆಜಾರಿಟಿ ಕಂಟ್ರಿ ಆಗಿರೋದ್ರಿಂದ ಇವಾಗ ಆನ್ಲೈನ್ ಏನು ಗಿಫ್ಟ್ಗಳನ್ನ ಕ್ರಿಸ್ಮಸ್ ಟೈಮಲ್ಲಿ ಕೊಡ್ತಾ ಇರ್ತಾರೆ. ಹಂಗೇನೆ ಆನ್ಲೈನ್ ಹಣನ ಏನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಇದೆಲ್ಲ ಇಫೆಕ್ಟ್ ಆಗಿದೆ. ಇದೊಂದು ಮೋಸ್ಟ್ ಪ್ರಾಬಲಿ
ಸೈಬರ್ ದಾಳಿಯಿಂದಾಗಿ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ವಿಲ್ ನಾಟ್ ಡಿಸ್ಟ್ರಿಬ್ಯೂಟೆಡ್ ಡಿನಯಲ್ ಆಫ್ ಸರ್ವಿಸ್ ಅಥವಾ DDoS ಘಟನೆಯಿಂದಾಗಿ ಆನ್ಲೈನ್ ಸೇವೆಗಳು ಲಭ್ಯವಾಗಿಲ್ಲ ಅಂತ ಲಾ ಪೋಸ್ಟ್ ಅಂದ್ರೆ ಅವ್ರದ್ದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕೂಡ ಇದರ ಬಗ್ಗೆ ಮಾಹಿತಿಯನ್ನ ನೀಡಿದೆ. ಹಂಗೆ ಬಾಂಬ್ ಸ್ಫೋಟಕ್ಕೆ ಜನರಲ್ ಬಲಿ. ರಷ್ಯಾ ದೇಶದ ಲೆಫ್ಟಿನೆಂಟ್ ಜನರಲ್ ಫ್ಯಾನಿಲ್ ಸರ್ವರ್ ಅವರು ಸೌತ್ ಮಾಸ್ಕೋದಲ್ಲಿ ಸೋಮವಾರ ಒಂದು ಬಾಂಬ್ ಸ್ಫೋಟ ಆಯಿತು. ಇದರಿಂದ ಮೃತಪಟ್ಟಿದ್ದಾರೆ. ಪ್ರಮುಖ ಅಪರಾಧ ಪ್ರಕರಣಗಳ ಪರಿಶೀಲನೆ ನಡೆಸುವ ರಷ್ಯಾ ತನಿಖಾ ಸಮಿತಿ, ಏನು ಇಂಪಾರ್ಟೆಂಟ್ ಕೇಸಸ್ಗಳಿದಾವೆ ಅದನ್ನ ಇನ್ವೆಸ್ಟಿಗೇಟ್ ಮಾಡೋ ಒಂದು ಸಮಿತಿ ಇದೆ, ಕಮಿಟಿ ಇದೆ. ಇದರ ಅಫಿಷಿಯಲ್ಸ್ಗಳು ಹೇಳಿದ್ದಾರೆ, ಇದು ಯಾವುದೋ ಸಡನ್ ಆಗಿ ಆಗಿರೋ ಇದಲ್ಲ, ಇದೊಂದು ಕೊಲೆ, ವ್ಯವಸ್ಥಿತವಾದ ಕೊಲೆಯನ್ನ ನಡೆದಿದೆ ಅಂತ ಕೂಡ ಸಮಿತಿಯ ಅಧಿಕಾರಿಗಳು ಹೇಳಿದ್ದಾರೆ. ಇದರಲ್ಲಿ ಯುಕ್ರೇನ್ ಅವರು ಇನ್ವಾಲ್ವ್ ಆಗಿರಬಹುದು ಅಂತ ಕೂಡ ಒಂದು ಶಂಕೆಯನ್ನ ರಷ್ಯಾದ ಅಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ. ಹಂಗೆ ಸೋನಿಯಾ ರಾಹುಲ್ಗೆ ಹೈ ಸೂಚನೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ ಏನಿದೆ ಇದನ್ನ ಇಡಿಯವರು ವಿಚಾರಣಾ ನ್ಯಾಯಾಲಯ ಏನಿದೆ, ಇಡಿಯವರ ವಿಚಾರಣಾ ನ್ಯಾಯಾಲಯಕ್ಕೆ ಇಡಿಯವರು ಆರೋಪ ಪಟ್ಟಿಯನ್ನ ಸಲ್ಲಿಸಿದ್ರು. ಇದನ್ನ ಕನ್ಸಿಡರ್ ಮಾಡಕ್ಕೆ ವಿಚಾರಣಾ ನ್ಯಾಯಾಲಯ ನಿರಾಕರಿಸಿತ್ತು. ಈ ಆರ್ಡರ್ ಅನ್ನ ಪ್ರಶ್ನಿಸಿ ಅವರು ಹೈಕೋರ್ಟ್ಗೆ ಅರ್ಜಿಯನ್ನ ಇಡಿಯವರು ಸಲ್ಲಿಕೆ ಮಾಡಿದ್ರು. ಇದರ ಪ್ರಕಾರ ಈ ಇಡಿಯವರ ಅರ್ಜಿಗೆ ನೀವು ರಿಪ್ಲೈಯನ್ನು ಕೊಡಬೇಕು ಅಂತ ಕೂಡ ಹೈಕೋರ್ಟ್ ಇದೆ ವಿಪಕ್ಷದ ನಾಯಕರಾಗಿರುವಂತಹ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಸೂಚನೆಯನ್ನ ನೀಡಿದೆ. ಹಂಗೆ ಅರಾವಳಿ ಪರ್ವತ ಶ್ರೇಣಿ ರಕ್ಷಣೆಗೆ ಕೇಂದ್ರ ಸರ್ಕಾರ ಅರಾವಳಿ ಪರ್ವತ ಶ್ರೇಣಿಯನ್ನ ರಕ್ಷಣೆ ಮಾಡಕ್ಕೆ ಕೇಂದ್ರ ಸರ್ಕಾರ ಬದ್ಧವಾಗಿದೆ ಅಂತ ಪರಿಸರ ಸಚಿವರಾಗಿರುವಂತಹ ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ಇವಾಗ ಏನಿದೆ, ಕಾಂಗ್ರೆಸ್ ಅವರು ಬಿಜೆಪಿಯವರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಪರಿಸರ ಸಚಿವಾಲಯದ ರೆಕಮೆಂಡೇಶನ್ ಏನಿದೆ ಅದ್ರ ಮೇಲೆ ಅರಾವಳಿ ಪರ್ವತ ಶ್ರೇಣಿ ಎಷ್ಟು ಅಂತ ಒಂದು ಹೊಸ ವ್ಯಾಖ್ಯಾನ, ಹೊಸ ಡೆಫಿನೇಷನ್ ಅನ್ನು ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಸುಪ್ರೀಂ ಕೋರ್ಟ್ ಅದಕ್ಕೆ ಅಪ್ರೂವಲ್ ಅನ್ನ ಕೊಟ್ಟಿದೆ. ಇದ್ರ ಮೂಲಕ ಅವರು ಅಕ್ರಮ ಗಣಿಗಾರಿಕೆಯನ್ನ ಇನ್ನೂ ಜಾಸ್ತಿ ಮೈನಿಂಗ್ ಅನ್ನ ಮಾಡೋದಕ್ಕೆ ಅವಕಾಶ ಬಿಜೆಪಿಯವರು ಕೊಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಅವರು ಆರೋಪವನ್ನು ಮಾಡಿದ್ರು. ಇದಕ್ಕೆ ಉತ್ತರವಾಗಿ ಕೇಂದ್ರದ ಪರಿಸರ ಸಚಿವರಾಗಿರುವಂತಹ ಭೂಪೇಂದ್ರ ಯಾದವ್ ಅವರು ಪರ್ವತ ಶ್ರೇಣಿ ಆವರಿಸಿರುವ ಒಟ್ಟು 1.44 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಪ್ರದೇಶದ ಶೇಕಡಾ 0.19 ಭಾಗದಲ್ಲಿ ಮಾತ್ರವೇ ಕಾನೂನುಬದ್ಧವಾಗಿ ಲೀಗಲಿ ಮೈನಿಂಗ್ ನಡೆಸಬಹುದು ಅಂತ ಇವರು ಸುದ್ದಿಗಾರರಿಗೆ ಹೇಳಿದ್ದಾರೆ. ಅರಾವಳಿ ಪರ್ವತ ಶ್ರೇಣಿ ಏನಿದೆ ಇದಕ್ಕೆ ಯಾವುದೇ ತರಹದ ಇಫೆಕ್ಟ್ ಆಗಲ್ಲ. ನಾವು ರೂಲ್ಸ್ ಇದಾವೋ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಕೂಡ ಹೇಳಿದ್ದಾರೆ. ಹಂಗೆ ಅಕ್ರಮ ಗಣಿಗಾರಿಕೆ ಕೂಡ ಇಲ್ಲಿ ಯಾವುದೇ ರೀತಿ ಅಕ್ರಮ ಗಣಿಗಾರಿಕೆ ಕೂಡ ನಡೆಯೋದಕ್ಕೆ ನಮ್ಮ ಸರ್ಕಾರ ಅವಕಾಶ ಕೊಡಲ್ಲ ಅಂತ ಕೂಡ ಸ್ಪಷ್ಟನೆಯನ್ನ ಇವರು ನೀಡಿದ್ದಾರೆ. ಹಂಗೆ ಕರ್ನಾಟಕದಲ್ಲಿ ನಾಯಕತ್ವ ಗೊಂದಲ ಮತ್ತೆ ನಡೀತಾನೆ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಪರಮೇಶ್ವರು ಆಮೇಲೆ HK ಪಾಟೀಲ್ ಇವರೆಲ್ಲ ಮೀಟಿಂಗ್ ಅನ್ನ ನಡೆಸಿದ್ದಾರೆ. ಹಂಗೆ CM ಅವರು ಡೈರೆಕ್ಟ್ ಆಗಿ ಹೇಳಿದ್ದಾರೆ, ರಾಹುಲ್ ಗಾಂಧಿ ಅವರು ಡಿಸಿಷನ್ ತಗೋತಾರೋ ಅದಕ್ಕೆ ನಾನು ಬದ್ಧ. ಇವರು ನೀನು ಮುಖ್ಯಮಂತ್ರಿಯಿಂದ ನೀವು ರೆಸಿಗ್ನೇಷನ್ ಕೊಟ್ಟು DKಶಿ ಅವರನ್ನ CM ಮಾಡೋದು ಅಂತ ಹೇಳಿದ್ರು, ಅದಕ್ಕೂ ನಾನು ರೆಡಿ. ನೀನೇ ಕಂಟಿನ್ಯೂ ಆಗ್ಬೇಕು ಅಂತ ಹೇಳಿದ್ರು, ಅದಕ್ಕೂ ರೆಡಿ ಅಂತ ಕೂಡ ಇವರು ಹೇಳಿದ್ದಾರೆ. ಅದರ ಮಧ್ಯೆ ಕುಮಾರಸ್ವಾಮಿ ಅವರು ಡೈಲಿ ಇದರಿಂದಾಗಿ ಅಭಿವೃದ್ಧಿಗಳತ್ತ ಸರ್ಕಾರ ಕಾನ್ಸಂಟ್ರೇಷನ್ ಮಾಡ್ತಿಲ್ಲ. ಡೈಲಿ ನಮ್ಮ ರಾಜ್ಯದ ಜನತೆಗೆ ಎಂಟರ್ಟೈನ್ಮೆಂಟ್ ಇದರಿಂದ ಡೈಲಿ ಸಿಗ್ತದೆ ಅಂತ ಕೂಡ ಇವರೊಂದು ತಮಾಷೆ ಕೂಡ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಹಂಗೆ ಇದ್ರ ಮಧ್ಯೆ ಪರಮೇಶ್ವರ್ ಕೂಡ ಯಾವಾಗ ಮುಖ್ಯಮಂತ್ರಿ ಏನಾದ್ರೂ ಚೇಂಜ್ ಆಗೋದಾದ್ರೆ ದಲಿತರನ್ನು ಕೂಡ ನೀವು ಕಡೆಗಣಿಸಬಾರ್ದು. ಅವ್ರಿಗೆ ಕೂಡ ಒಂದು ಅವಕಾಶ, ಅವರನ್ನು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕು, ಅವ್ರಿಗೆ ಕೂಡ ಒಂದು ಅವಕಾಶ ಕೊಡಬೇಕು ಅಂತ ಕೂಡ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಕೂಡ ಹೇಳಿದ್ದಾರೆ. ಹಂಗೆ ಹಳೆ ಪಿಂಚಣಿ ತಿಂಗಳಲ್ಲಿ ವರದಿ SES ಉಮಾಮಹಾದೇವನ್ ಭರವಸೆ. ಹಳೆ ಪಿಂಚಣಿ ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನ ಮತ್ತೆ ಮರುಜಾರಿಗೊಳಿಸುವಂತಹ ಒಂದು ವರದಿಯನ್ನು 1 ತಿಂಗಳಲ್ಲಿ ನಾವು ಸಲ್ಲಿಸ್ತೇವೆ ಅಂತ ಕೂಡ ರಾಜ್ಯ ಸರ್ಕಾರದ ಅಧ್ಯಯನ ಸಮಿತಿ ಅಧ್ಯಕ್ಷ ಹಾಗೂ ಅಭಿವೃದ್ಧಿ ಆಯುಕ್ತ ಉಮಾಮಹಾದೇವನ್ ಅವರು
ಭರವಸೆ ನೀಡಿದ್ದಾರೆ. ಈಗ ಕರೆಂಟ್ಲಿ ಏನಿದೆ ಅಂದರೆ ನ್ಯೂ ಪೆನ್ಷನ್ ಸ್ಕೀಮ್ ಇದೆ. ಇದನ್ನು ತೆಗೆದು ಮತ್ತೆ ಓಲ್ಡ್ ಪೆನ್ಷನ್ ಸ್ಕೀಮ್ ಅಂದರೆ ರಿಟೈರ್ಮೆಂಟ್ ಆದಮೇಲೆ ಪ್ರತಿ ತಿಂಗಳು ಇಷ್ಟಿಷ್ಟು ಮಂತ್ಲಿ ಏನೋ ಪೆನ್ಷನ್ ಬರ್ತಿತ್ತು ಅದನ್ನು ಮತ್ತೆ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಏನೊಂದು ವರದಿ ಇದೆ ಅದನ್ನು ಉಮಾ ಮಹಾದೇವನ್ ಅವರು ಇನ್ನು 1 ತಿಂಗಳಲ್ಲಿ ನಾವು ಗೌರ್ಮೆಂಟಿಗೆ ಸಲ್ಲಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಯಾವ ರಾಜ್ಯದಲ್ಲಿ ಏನಾಗಿದೆ, ಸೊ ರಾಜಸ್ಥಾನದಲ್ಲಿ NPS ಅನ್ನು ತೆಗೆದು ಮತ್ತೆ OPS ಅನ್ನು 2022 ಬಜೆಟ್ರಲ್ಲಿ ತಂದಿದ್ರು. ಛತ್ತೀಸ್ಗಢದಲ್ಲೂ ತಂದಿದ್ರು. ಪಂಜಾಬಲ್ಲೂ 2022ರಲ್ಲಿ ತಂದಿದ್ರು. ಹಿಮಾಚಲ್ ಪ್ರದೇಶವು 2023ರಲ್ಲಿ ತಂದಿದ್ರು. ಆಂಧ್ರ ಪ್ರದೇಶ 2024 NPS ತೆಗೆದು ಗ್ಯಾರಂಟಿ ಪಿಂಚಣಿ ಯೋಜನೆ ಅಂತ ಒಂದು ತಂದಿದ್ರು. 2025ರಲ್ಲಿ ತೆಲಂಗಾಣದಲ್ಲೂ NPS ತೆಗೆದು ಗ್ಯಾರಂಟಿ ಪಿಂಚಣಿ. ಜಾರ್ಖಂಡಲ್ಲಿ 2023ರಲ್ಲಿ OPS ಘೋಷಣೆ ಮಾಡಿದ್ರು. ಇನ್ನೂ ಅದು ಇಂಪ್ಲಿಮೆಂಟ್ ಆಗಿಲ್ಲ, ಬಟ್ ಆಗತ್ತೆ. ಹಂಗೆ 2027ಕ್ಕೆ ಅಂತ್ಯಕ್ಕೆ 175 ಕಿಲೋಮೀಟರ್ ಮೆಟ್ರೋ ಮಾರ್ಗ ಆಗ್ಲಿಕ್ಕಿದೆ ಅಂತ DCM ಆಗಿರುವಂತಹ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಸೊ ಟೋಟಲಿ 175 ಮೆಟ್ರೋ ಕವರ್ ಆಗ್ಲಿಕ್ಕಿದೆ ಬೆಂಗಳೂರಲ್ಲಿ ಅಂತ. ಹಂಗೆ ಏನು ಗುಲಾಬಿ ಲೈನ್ ಏನಿದೆ ಇದರ ಫಸ್ಟ್ ಟ್ರೈನು ಕೂಡ ಕೊತ್ತನೂರು ಡಿಪೋ ಏನಿದೆ ಅದಕ್ಕೆ ಬಂದಿದೆ. ಸೊ ಮೆಟ್ರೋ ರೈಲು ಒಂದು ಇಂಪಾರ್ಟೆಂಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಬೆಂಗಳೂರಲ್ಲಿ ಹೆಂಗೆ BMTCಗಳಲ್ಲಿ ಇದಾವೋ ಹಂಗೆ ಮೆಟ್ರೋ ರೈಲು ಕೂಡ ಒಂದು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ ಟ್ರಾನ್ಸ್ಪೋರ್ಟೇಷನಲ್ಲಿ ಬೆಂಗಳೂರು ಸಿಟಿಯಲ್ಲಿ ಓಡಾಡೋಕ್ಕೆ. ಹಂಗೆ ದ್ವೇಷಭಾಷಣ ಪ್ರತಿಬಂಧಕ ಮಸೂದೆ ರಾಜ್ಯಪಾಲರಿಗೆ ಸ್ಪಷ್ಟನೆ ನೀಡಲು ಸಿದ್ಧ. ಸೊ ರೀಸೆಂಟಾಗಿ ಕರ್ನಾಟಕ ಸರ್ಕಾರ ಏನಿದೆ ಚಳಿಗಾಲದ ಅಧಿವೇಶನದಲ್ಲಿ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ಮಸೂದೆಯನ್ನು ಪಾಸ್ ಮಾಡಿತ್ತು. ಸೊ ಈ ಮಸೂದೆ ಯಾವಾಗ ಒಂದು ಕಾಯ್ದೆಯಾಗಿ ಬದಲಾಗುತ್ತೆ ಅಂದರೆ ರಾಜ್ಯಪಾಲರು ಇದಕ್ಕೆ ಸೈನ್ ಹಾಕಬೇಕು. ಸೊ ಇದಕ್ಕೆ ಗೃಹ ಸಚಿವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಒಂದು ವೇಳೆ ರಾಜ್ಯಪಾಲರು ಏನಾದರೂ ಸ್ಪಷ್ಟನೆಯನ್ನು ನೀಡಲು ರಾಜ್ಯಪಾಲರು ಕೇಳಿದರೆ ಅದಕ್ಕೆ ಸ್ಪಷ್ಟನೆ ಕೊಡೋಕ್ಕೆ ರೆಡಿ ಅಂತ. ಹಾಗೆ TET ಫಲಿತಾಂಶ ಪ್ರಕಟ. ಶಾಲಾ ಶಿಕ್ಷಣ ಇಲಾಖೆ ನಡೆಸಿತ್ತು ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್. ಇದರ ಫಲಿತಾಂಶ ಕೂಡ ಮಂಗಳವಾರ 23 ಅಂದರೆ ಇವತ್ತು ಸಂಜೆ 4 ಗಂಟೆಗೆ ಪ್ರಕಟ ಆಗ್ಲಿಕ್ಕಿದೆ ಅಂತ ಏನು ಶಾಲಾ ಶಿಕ್ಷಣ ಇಲಾಖೆಯವರು ಕೂಡ ತಿಳಿಸಿದ್ದಾರೆ. ಹಂಗೆ ಚಿನ್ನಸ್ವಾಮಿ ಕ್ರಿಕೆಟ್ ಸರಿಯಾದ ಅನಿಶ್ಚಿತತೆ. ಏನು ಹೋದ ವರ್ಷ RCB ಏನು ಪ್ರಥಮ IPL ಫಸ್ಟ್ ಟ್ರೋಫಿಯನ್ನು ವಿನ್ ಆಗಿತ್ತು. ಈ ಒಂದು ಸಂಭ್ರಮಾಚರಣೆಯಲ್ಲಿ ದೊಡ್ಡ ಕಾಲ್ದುಳಿತದ ದುರಂತ ನಡೆದಿತ್ತು. ಸೊ ಇದರಿಂದಾಗಿ ನ್ಯಾಯಮೂರ್ತಿ ಕುನ್ನಾ ಅವರು ಮೈಕಲ್ ಡಿ ಕುನ್ನಾ ಅವರು ಶಿಫಾರಸು ಮಾಡಿದ್ದು 17 ಅಂಶಗಳ ಕಾರ್ಯಾಚರಣೆ. ಇದನ್ನು ಇಂಪ್ಲಿಮೆಂಟ್ ಮಾಡದೆ ಯಾವುದೇ ಕಾರಣಕ್ಕೂ ಒಂದು ಮ್ಯಾಚ್ ಮಾಡಬಾರ್ದು ಅಂತ ಕೂಡ ಪರಮೇಶ್ವರ್ ಅವರು ಹೇಳಿದ್ದಾರೆ. ಯಾಕಂದ್ರೆ ಇವಾಗ ಚಿನ್ನಸ್ವಾಮಿಯಲ್ಲಿ 7 ಪಂದ್ಯ ಆಲ್ರೆಡಿ ವಿಜಯಚಾರಿ ಟ್ರೋಫಿ ಇದೆ. ಇದರ ಬಗ್ಗೆ 7 ಪಂದ್ಯಗಳು ಆಲ್ರೆಡಿ ನಿಗದಿ ಆಗಿದೆ. ದೆಹಲಿ ಆಂಧ್ರ, ದೆಹಲಿ ಗುಜರಾತ್, ಗುಜರಾತ್ ಹರಿಯಾಣ, ಆಂಧ್ರ ಸೌರಾಷ್ಟ್ರ, ದೆಹಲಿ ಸರ್ವೀಸಸ್ ಗುಜರಾತ್ ಒಡಿಶಾ ಹಾಗೂ ದೆಹಲಿ ಹರಿಯಾಣ. ಅದೇ ರೀತಿ ಚಿನ್ನಸ್ವಾಮಿಯಲ್ಲಿ IPL ಫಸ್ಟ್ ಮ್ಯಾಚ್ ಆಗೋದಂತ ಕೂಡ ಡಿಸೈಡ್ ಮಾಡಿದ್ರು. ಸೊ ಏನಾಗೋದು ಗೊತ್ತಿಲ್ಲ. ಸೊ ಡಿಸ್ಕಷನ್ಗಳು ನಡೀತಿದ್ದಾವೆ. ಸೊ ಸಮಿತಿ ವರದಿ ಸಲ್ಲಿಕೆ ಜವಾಬ್ದಾರಿ ಸಮಿತಿಯವರು ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಇದರ ಮೇಲೇನೆ ನಾವು ಡಿಸಿಷನ್ ತಗೋತೀವಿ ಅಂತ ಕೂಡ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಹೇಳಿದ್ದಾರೆ. ಹಂಗೆ 2023 ವಿಶ್ವಕಪ್ ಬಳಿಕ ನಿವೃತ್ತಿ ಯೋಚಿಸಿದ್ದೇನೆ. 2023 ಒನ್ ಡೇ ವರ್ಲ್ಡ್ ಕಪ್ ಇತ್ತು. ಇದರಲ್ಲಿ ಆಸ್ಟ್ರೇಲಿಯಾದ ಎದುರು ಇಂಡಿಯಾ ಸೋತಿತ್ತು ಫೈನಲ್ಸ್ನಲ್ಲಿ. ಸೊ ಇದ್ರ ಇಮ್ಮಿಡಿಯೇಟ್ ಆದ್ಮೇಲೆ ರಿಟೈರ್ಮೆಂಟ್ ತಗೊಳ್ಬೇಕು ಅಂತ ಕೂಡ ದಿಲ್ಲಿಯ ಗುರುಗ್ರಾಮ್ ಅನ್ನೋದು ಪ್ರೋಗ್ರಾಮ್ ಆಗಿತ್ತು. ಅದರಲ್ಲಿ ರೋಹಿತ್ ಶರ್ಮಾ ಅವರು ಹೇಳಿದ್ರು, ಯಾಕಂದ್ರೆ ಈ ಸೋಲು ಅಷ್ಟು ನನಗೆ ಪೇನ್ ಅನ್ನ ಕೊಟ್ಟಿತ್ತು, ಅದರಿಂದ ನಾನು ರಿಟೈರ್ಮೆಂಟ್ ಆಗೋದಂತ ಕೂಡ ಯೋಚನೆ ಮಾಡಿದ್ದೆ ಅಂತ. ಬಟ್ ಸೊ ಈ ನೋವಿಂದ ಹೊರಬರಲು ನನಗೆ ಸ್ವಲ್ಪ ಟೈಮ್ ಬೇಕಾಯಿತು. ಸೊ ನಾನು ಆ ನೋವಿಂದ ಹೊರಬಂದು ಈ ಕ್ರಿಕೆಟಲ್ಲಿ ಕಂಟಿನ್ಯೂ ಮಾಡಿದೆ ಅಂತ ಕೂಡ ಹೇಳಿದ್ದಾರೆ. ಹಾಗೆ ದೇಶೀಯ ಮಹಿಳಾ ಕ್ರಿಕೆಟಿಗರ ವೇತನ ದುಪ್ಪಟ್ಟು. ರೆಮ್ಯುನರೇಷನ್ ಏನಿದೆ ದೇಶೀಯ ಮಹಿಳಾ ಕ್ರಿಕೆಟರ್ಸ್ ಹಂಗೆ ದೇಶೀಯ ಕ್ರಿಕೆಟ್ ಅಂಪೈರ್ಸ್ ಇವರ ಸ್ಯಾಲ್ರಿ ಏನಿದೆ ಇದು ಡಬಲ್ಗಿಂತಲೂ ಜಾಸ್ತಿ ಆಗಿದೆ. ಸೊ ಮುಂಚೆ ಸೀನಿಯರ್ ಮಹಿಳಾ ದೇಶೀಯ ಕ್ರಿಕೆಟಿಗರಿದ್ರು, ಇವರಿಗೆ ಒನ್ ಡೇ ಮತ್ತು ಬಹುದಿನಗಳ ಪಂದ್ಯ ಅಂದ್ರೆ ಟೆಸ್ಟ್ ಅಂತ ಹೇಳ್ಬೋದು, ಪ್ರತಿ ಮ್ಯಾಚಿಗೆ 50,000 ಸಿಗ್ತಿತ್ತು. 50,000 ಇನ್ನೂ ಸಿಗ್ಲಿಕ್ಕಿದೆ. ಸೊ ಇದುವರೆಗೆ 20,000 ಸಿಗ್ತಿತ್ತು. ಹಾಗೆ ಮೀಸಲು ಆಟಗಾರ್ತಿಯರು ಯಾರು ರಿಸರ್ವ್ ಪ್ಲೇಯರ್ಸ್ ಇದ್ದಾರೆ ಅವರಿಗೆ 25,000 ಸಿಗ್ತಿತ್ತು.
25,000 ಇನ್ನು ಸಿಗ್ಲಿಕ್ಕಿದೆ, ಇವಾಗ 10,000 ಸಿಗ್ತಿದೆ. ಹಂಗೆ T20ಯಲ್ಲಿ 25,000 ಇನ್ನು ಸಿಗಕ್ಕಿದೆ. ಹಂಗೆ ರಿಸರ್ವ್ ಪ್ಲೇಯರ್ ಆದರೆ 12,500 ನಿಮಗೆ ಸಿಗಕ್ಕಿದೆ. ಹಂಗೆ ಏನು ಸಂತೋಷ್ ಟ್ರೋಫಿ ನಡೀತಿದೆ, ದೇಶೀಯ ಫುಟ್ಬಾಲ್ ಪಂದ್ಯಾಟ, ದೇಶೀಯ ಫುಟ್ಬಾಲ್ ಟೂರ್ನಿ. ಇದರಲ್ಲಿ ಸರ್ವೀಸಸ್ ನಮ್ಮ ಕರ್ನಾಟಕ ತಂಡವನ್ನು 1-2 ಗೋಲಿಂದ ಸೋಲಿಸಿದೆ. ಕರ್ನಾಟಕದ ಪರ ಏಕೈಕ ಗೋಲು 68ನೇ ನಿಮಿಷದಲ್ಲಿ ಮ್ಯಾಕಟ್ರನ್ ಲೂಯಿಸ್ ಅವರು ಹೊಡೆದ್ರು. ಹಂಗೇನೆ ಸರ್ವೀಸಸ್ ಪರ ಕುಲ್ಲಕ್ಪಂ ಜಹೀರ್ ಖಾನ್ ಅವರು 8 ಮತ್ತು 15ನೇ ನಿಮಿಷದಲ್ಲಿ ಗೋಲ್ ಹೊಡೆದಿದ್ರು. ಸೊ 2-1 ಇಂದ ಕರ್ನಾಟಕ ತಂಡ ಸೋಲನ್ನ ಹಾಕಿದೆ. ಹಂಗೆ ಕರ್ನಾಟಕದ ಆಲ್ರೌಂಡರ್ ಕೃಷ್ಣಪ್ಪ ಗೌತಮ್ ಅವರು ಎಲ್ಲ ಮಾದರಿಯ ಕ್ರಿಕೆಟ್ಗೆ ವಿದಾಯವನ್ನು ಹೇಳಿದ್ದಾರೆ. ಸೊ 14 ವರ್ಷ ಈ ಆಕ್ಟಿವ್ ಕ್ರಿಕೆಟ್ ಇದರಲ್ಲಿ ಇದ್ರು ಅವರು. ಸೊ ಇವರು ಬೌಲಿಂಗ್ ಆಲ್ರೌಂಡರ್ ಆಗಿದ್ರು. ಹಂಗೇನೆ ಸೊ ಇಲ್ಲಿ ಇವರ ಕ್ರಿಕೆಟ್ ಸಾಧನೆ ನೋಡೋದಾದ್ರೆ, ಫಸ್ಟ್ ಗ್ರೇಡ್ ಮ್ಯಾಚಲ್ಲಿ 59 ಪಂದ್ಯ, 1490 ರನ್ನು, 155, ಗರಿಷ್ಠ 149, ವಿಕೆಟ್ 224, ಶ್ರೇಷ್ಠ 60ಕ್ಕೆ 8 ಕೂಡ ಪಡೆದಿದ್ರು. ಹಂಗೆ ಲಿಸ್ಟ್ ಎ ಕ್ರಿಕೆಟ್ನಲ್ಲಿ 68 ಪಂದ್ಯ, 630 ರನ್, 0 100s 150, 57 ಹೈಯೆಸ್ಟ್ ಸ್ಕೋರು, ಹೈಯೆಸ್ಟ್ ವಿಕೆಟ್ಸ್ 96, ಹಾಗೆ 22ಕ್ಕೆ 5 ವಿಕೆಟ್ ಸಿಗ್ತಿರೋದು ಜ್ಯೇಷ್ಠ ಸಾಧನೆ ಆಗಿತ್ತು. ಹಾಗೆ T20ಯಲ್ಲಿ 92 ಮ್ಯಾಚಸ್ ಆಡಿದ್ದಾರೆ, 734 ರನ್ನು, 100s 0, 52, ಗರಿಷ್ಠ ಮ್ಯಾಕ್ಸಿಮಮ್ ರನ್ ಹೊಡ್ತಿರೋದು 60, ವಿಕೆಟ್ 74 ತೆಗೆದಿದ್ದಾರೆ. ಹಂಗೆ 19ಕ್ಕೆ 4 ವಿಕೆಟ್ ತೆಗೆದಿರೋದು ಇವರದ್ದು ಹೈಯೆಸ್ಟ್ ಸಾಧನೆ. ಹಂಗೆ ಇಂಡಿಯಾನ ರೆಪ್ರೆಸೆಂಟ್ ಮಾಡಕ್ಕೆ ಇವರು ಒಂದೇ ಒಂದು ಮ್ಯಾಚಲ್ಲಿ ಆಗಿದ್ದು, ಅದು 2021ರಲ್ಲಿ ಶ್ರೀಲಂಕಾ ಎದುರು ಏನು ಶಿಖರ್ ಧವನ್ ಅವರು ಕ್ಯಾಪ್ಟನ್ ಆಗಿದ್ರು, ಅಲ್ಲಿ ಶ್ರೀಲಂಕಾದ ಎದುರು ಇವರು ಒಂದೇ ಒಂದು ಮ್ಯಾಚನ್ನು ಆಡಿದ್ರು. ಸೊ ಇದಾಗಿತ್ತು ಇವತ್ತಿನ ನ್ಯೂಸ್ ಹೈಲೈಟ್ಗಳು. ಹಂಗೆ ನಾಳೆ ಮತ್ತೆ ಸಿಗೋಣ. ಹಂಗೆ ನಾನು ಮಾಡ್ತಿರೋ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಂಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು. ಬೈ ಬೈ. ಹ್ಯಾವ್ ಎ ನೈಸ್ ಡೇ.